ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ಡ್ರೈ ಐಟಮ್ ಮಾಡ್ತಿದ್ದೇನೆ. ಆ್ಯಕ್ಚುಲಿ ನಾನು ಫಸ್ಟ್ ಎಲ್ಲೋ ಗ್ರೇವಿ ಮಾಡ್ತೇನೆ. ಆ ಎಲ್ಲೋ ಗ್ರೇವಿ ನೀವು ಯಾವ ಟೈಪ್ ಕೂಡ ವೆಜಿಟೇಬಲ್ ಮಾಡ್ಬೋದು. ಅದರಿಂದ ಪನ್ನೀರ್ ಮಾಡ್ಬೋದು, ಮಿಕ್ಸ್ಡ್ ವೆಜ್ ಕರಿ ಮಾಡ್ಬೋದು, ಯಾವುದು ಸಹ ಮಾಡ್ಬೋದು. ಸೊ ಈ ಎಲ್ಲೋ ಕರಿ ಫಸ್ಟ್ ನಾನು ಮಾಡ್ತಿದ್ದೇನೆ. ನಂತರ ನಾನು ವೆಜ್ ಡ್ರೈ ಮಾಡ್ತಿದ್ದೆ. ಇದರಲ್ಲಿ 3 ಸ್ಟೆಪ್ಸ್ ಉಂಟು. ಒಂದು ಫಸ್ಟ್ ಎಲ್ಲೋ ಗ್ರೇವಿ ಮಾಡಲಿಕ್ಕೆ, ನೆಕ್ಸ್ಟ್ ವೆಜಿಟೇಬಲ್ಸ್ ಅನ್ನು ಫ್ರೈ ಮಾಡಲಿಕ್ಕೆಲ್ಲ ಉಂಟು, ಮತ್ತೆ ಮೇನ್ ಇದು ಡ್ರೈ ಐಟಮ್ ಅನ್ನು ಮಾಡಲಿಕ್ಕೆ. ಸೊ 3 ಸ್ಟೆಪ್ಸ್ ಉಂಟು. 3 ಕೂಡ ಮಿಸ್ ಮಾಡದೆ ನೋಡಿ. ಇವತ್ತು ವೆಜ್ ರೆಸಿಪಿ, ಸೊ ಎಲ್ಲರೂ ನೋಡಬೇಕು. ನಾನ್ ವೆಜ್ ಮಾಡಿದರೆ ಕೆಲವರು ನೋಡೋದಿಲ್ಲ. ಸೊ ಎಲ್ಲರೂ ನೋಡಿ ಈ ವಿಡಿಯೋನ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ವಿಡಿಯೋನ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ವೆಜಿಟೇಬಲ್ ಡ್ರೈ ಮಾಡುವ. ತುಂಬ ಈಸಿ ಉಂಟು, ಏನು ಕಷ್ಟ ಇಲ್ಲ. ನಾನು ಆ್ಯಕ್ಚುಲಿ ನನ್ನ ಹತ್ರ ಇದ್ದದ್ದು ವೆಜಿಟೇಬಲ್ಸನ್ನು ತಗೊಂಡಿದ್ದೇನೆ. ನೀವು ಯಾವ ವೆಜಿಟೇಬಲ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ಮೊದಲಿಗೆ ನಾವು ಎಲ್ಲೋ ಗ್ರೇವಿ ಮಾಡಲಿಕ್ಕುಂಟು. ಅದಕ್ಕೆ 4 ಆನಿಯನ್ ಅಂದರೆ ಈರುಳ್ಳಿ, ಅರ್ಧ ಕಪ್ ಮಗಜ್ ಅಂತ ಸಿಗ್ತದೆ, ಅರ್ಧ ಕಪ್ ಕ್ಯಾಶು, ಬೇಬಿ ಕ್ಯಾಶು, 5 ರೆಡ್ ಚಿಲ್ಲೀಸ್, 1 ಟೀ ಸ್ಪೂನ್ ಹಳದಿ, ಮತ್ತು ಇದಕ್ಕೆ 2 ಟೀ ಸ್ಪೂನ್ ನೀರನ್ನು ಹಾಕಿ ಬೇಯಿಸಬೇಕು ಚೆನ್ನಾಗಿ. ಬೆಂದ ನಂತರ ಇದನ್ನು ಕೂಲ್ ಮಾಡಿ ಗ್ರೈಂಡ್ ಮಾಡಬೇಕು. ಈಗ ನೆಕ್ಸ್ಟಿಗೆ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ, ಇದಕ್ಕೆ 1 ಚಕ್ಕೆ, 1 ಪುಲಾವ್ ಎಲೆ, ಏಲಕ್ಕಿ, ದೊಡ್ಡ ಏಲಕ್ಕಿ, ಲವಂಗ ಮತ್ತೊಂದು ಸ್ಟಾರ್ ಅನೀಸ್ ಇದನ್ನು ಹಾಕಿ ಸ್ವಲ್ಪ ಜಸ್ಟ್ 1 ಸೆಕೆಂಡ್ ಫ್ರೈ ಮಾಡಿ. ಫ್ರೈ ಮಾಡಿದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ 1 ಟೀ ಸ್ಪೂನ್. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇದನ್ನು ಒಂದು ಸ್ವಲ್ಪ ನಿಮಗೆ ಬೇಕಾದರೆ ಸ್ವಲ್ಪ ನೀರು ಹಾಕಿ ಕೂಡ ಫ್ರೈ ಮಾಡ್ಬೋದು. ಈಗ ಇದಕ್ಕೆ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಒಳ್ಳೆ ಬೇಯಬೇಕು, ಅದು ಎಣ್ಣೆ ಬಿಡ್ತದಲ್ಲ ಅಷ್ಟುವರೆಗೆ ನಾವು ಫ್ರೈ ಮಾಡಬೇಕು. ಈಗ ನಾವು ಮಾಡಿಟ್ಟ ಎಲ್ಲೋ ಗ್ರೈಂಡ್ ಮಾಡಿಟ್ಟ ಇದುಂಟಲ್ಲ ಮಸಾಲ, ಅದನ್ನು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ. ಅಷ್ಟುವರೆಗೆ ಒಂದು ಬಾಣಲೆಗೆ ಇನ್ನೊಮ್ಮೆ ಒಂದು ಸ್ವಲ್ಪ 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದಕ್ಕೆ ಅಜ್ವೈನನ್ನು ಹಾಕಿ ವೆಜಿಟೇಬಲ್ಸನ್ನು ಹಾಕಬೇಕು. ವೆಜಿಟೇಬಲ್ಸ್ ನಿಮ್ಮ ಇಷ್ಟ ಪ್ರಕಾರ ನೀವು ತೆಕ್ಕೊಳ್ಳಿ, ಯಾವುದು ನಿಮಗೆ ಇಷ್ಟ ಉಂಟು ಅದು ತೆಕ್ಕೊಳ್ಬೋದು. ನನ್ನ ಹತ್ರ ಕಾಲಿಫ್ಲವರ್, ಬೀನ್ಸ್, ಪೊಟೆಟೊ ಇತ್ತು, ಅದನ್ನು ತೆಕ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಹಳದಿ ಪೌಡರ್ ಮತ್ತು 1 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಹಾಕದಿದ್ರೂ ಪರವಾಗಿಲ್ಲ. ಇದನ್ನೀಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಿ ಇದನ್ನು. ಒಂದು ಅಟ್ಲೀಸ್ಟ್ 3/4 ಅಷ್ಟು ಇದನ್ನು ಬೇಯಿಸಬೇಕು. ಈಗ ನೋಡಿ ಆಲ್ಮೋಸ್ಟ್ ಬೆಂದಿದೆ. ಸೊ ಇದನ್ನು ನಾನೀಗ ತೆಗೆದಿಡ್ತೇನೆ ಬೇರೆನೆ.
ಈಗ ಇನ್ನೊಂದು ಬಾಣಲೆಗೆ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಇದಕ್ಕೆ 2 ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಒಂದು 3 ಅಥವಾ 4 ಗ್ರೀನ್ ಚಿಲ್ಲೀಸನ್ನು ಚಾಪ್ ಮಾಡಿ ಹಾಕಬೇಕು. ಇದು ನೋಡಿ ಈಗ ಒಳ್ಳೆ ಮಾಡಿ ಫ್ರೈ ಆಗಿದೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರನ್ನು ಹಾಕುವ. ಇದೀಗ ಡ್ರೈ ಉಂಟಲ್ಲ, ಅದು ಫುಲ್ಲಿ ಡ್ರೈ ಉಂಟಲ್ಲ, ಅದಕ್ಕೆ ನಾವೆಂತ ಮಾಡುವ, ಸ್ವಲ್ಪ ನೀರು ಹಾಕಿ ನಾವು ಫ್ರೈ ಮಾಡುವ. ಸ್ವಲ್ಪ ನೀರು ಹಾಕಿ ಇದನ್ನು ಫ್ರೈ ಮಾಡುವ. ಫ್ರೈ ಆದ ನಂತರ ಇದಕ್ಕೆ ಒಂದು 2 ಅಥವಾ 3 ಟೊಮೆಟೊನ್ನು ಚಾಪ್ ಮಾಡಿ ಫ್ರೈ ಮಾಡಿ. ಇದು ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ಇದು ಕೂಡ ಫ್ರೈ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡುವ. ಒಂದು ಅರ್ಧ ಕಪ್ ಅಥವಾ 1 ಕಪ್ ಅಷ್ಟು ಸಾಕು. ಮಿಕ್ಸ್ ಮಾಡಿ ಕವರ್ ಮಾಡಿ ಫ್ರೈ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡೀರಿ. ಅದು ಬೆಂದ ನಂತರ ನೋಡಿ, ಈಗ ತೋರಿಸ್ತೇನೆ. ಇದೀಗ ನೋಡಿ ಒಳ್ಳೆ ಬೆಂದಿದೆ ಅಲ್ವಾ. ಈಗ ಈ ಇದರಲ್ಲಿ ನಾವು ಇದಕ್ಕೆ ನಾವು ಫ್ರೈ ಮಾಡಿಟ್ಟೆಲ್ಲ ವೆಜಿಟೇಬಲ್ಸ್ ಉಂಟಲ್ವಾ, ಅದನ್ನು ಇದಕ್ಕೆ ಹಾಕಬೇಕು. ಈಗ ವೆಜಿಟೇಬಲ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ತಯಾರು ಮಾಡಿ ಇಟ್ಟಿದ್ವಲ್ಲ ಎಲ್ಲೋ ಗ್ರೇವಿ, ಅದನ್ನು ಎಲ್ಲ ಫುಲ್ ಹಾಕಬೇಡಿ. ಒಂದು 3 or 4 ಟೀ ಸ್ಪೂನ್ ಹಾಗೆ ಇದಕ್ಕೆ ಹಾಕಿ. ನಿಮಗೆ ಗ್ರೇವಿ ಬೇಕಾದರೆ ಜಾಸ್ತಿ ಹಾಕಿ. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೇವಿ ಥರ ಮಾಡ್ಬೋದು. ಈಗ ನಾನಿಲ್ಲಿ ಡ್ರೈ ಮಾಡ್ತಿದ್ದೇನೆ, ಸೊ ನಾನು ಸ್ವಲ್ಪವೇ ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗಲಿ. ಫುಲ್ ಫ್ಲೇಮಲ್ಲಿ ಇಡಬೇಡಿ. ಲಾಸ್ಟಿಗೆ ಇದಕ್ಕೆ ಜಿಂಜರ್ ಜೂಲಿಯನ್ಸ್ ಹಾಕಿ, ಅಂದರೆ ಜಿಂಜರನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕಸೂರಿ ಮೆಥಿಯನ್ನು ಕೂಡ ಹಾಕ್ಲಿಕ್ಕೆ ಉಂಟು. ಸೊ ಕಸೂರಿ ಮೆಥಿಯನ್ನು ಕೂಡ ನಾವು ಹಾಕುವ. ಒಂದು ಟೀ ಸ್ಪೂನ್ ಅಷ್ಟು ಕಸೂರಿ ಮೆಥಿಯನ್ನು ಹಾಕಿದರೆ ಸಾಕಾಗ್ತದೆ, ಹೆಚ್ಚು ಹಾಕಬೇಡಿ, ಯಾಕಂದರೆ ಮತ್ತೆ ಅದರದ್ದು ಸ್ಮೆಲ್ ಬರ್ತದೆ. 1 ಟೀ ಸ್ಪೂನ್ ಕಸೂರಿ ಮೆಥಿಯನ್ನು ನಾನು ಹಾಕ್ತಿದ್ದೇನೆ. ಮತ್ತು ಒಂದು ಸ್ವಲ್ಪ ಕೇವಡ ವಾಟರನ್ನು ಹಾಕಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇದು ಕಂಪ್ಲೀಟ್ಲಿ ನೀವು ಅದನ್ನು ಬಿಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಸರ್ವ್ ಮಾಡಿ. ಒಳ್ಳೆಯದಾಗ್ತದೆ. ಚಪಾತಿ, ಕುಲ್ಚಾ, ಪರಾಟ ಇದರಲ್ಲೆಲ್ಲ ತಿನ್ನಲಿಕ್ಕೆ ಭಾರಿ ಚೆನ್ನ ಒಳ್ಳೆಯದಾಗ್ತದೆ. ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹೊಸ ವ್ಯೂವರ್ಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಈವನ್ ನನ್ನ ಫೇಸ್ಬುಕ್ ಲಿಂಕ್ ಉಂಟು, ನಾನು ಕೊಡ್ತೇನೆ, ಅದನ್ನು ಕೂಡ ಫಾಲೋ ಮಾಡಿ.